ಮಧ್ಯಪ್ರಾಚ್ಯ ಸಂಘರ್ಷದ ಹಿನ್ನೆಲೆಯಲ್ಲಿ ಎಲ್ಲೆಡೆಯೂ ಕೂಡ ಈಗ ಪೆಟ್ರೋಲ್ ಡೀಸೆಲ್ನ ತಲೆಬಿಸಿ ಶುರುವಾಗಿದೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ದುಡ್ಡು ಕೊಡ್ತೀನಿ ಅಂತಂದ್ರೂ ಕೂಡ ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಪೆಟ್ರೋಲ್ ದರ ಏರಿಕೆಯ ಬಿಸಿ ತಟ್ಟಿದೆ. ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿ ಗ್ರಾಹಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಏಕಾಏಕಿ 3 ರೂಪಾಯಿ 28 ಪೈಸೆ ಪೆಟ್ರೋಲ್ ದರ ಏರಿಕೆಯಾಗಿದೆ. ಇದು ಜನರಿಗೆ ದೊಡ್ಡ ಹೊಡೆತ. ಮೊದಲು ರಾಜಕಾರಣಿಗಳು ಸರಿ ಮಾಡಿಕೊಳ್ಳಿ ಅಂತ ಜನ ಹೇಳ್ತಿದ್ದಾರೆ. ಹೀಗೆ ಆದರೆ ಜೀವನ ಹೇಗೆ ನಡೆಸೋದು ಅಂತಲೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗಿರ್ತಕ್ಕಂಥದ್ದು ಅದು ಬರೋಬ್ಬರಿ ಒಂದೇ ದಿನದಲ್ಲಿ 3 ರೂಪಾಯಿ 28 ಪೈಸಾ ಪೆಟ್ರೋಲ್ ರೇಟ್ ಹೈಕ್ ಆಗಿದೆ. ಗ್ರಾಹಕರ ಪರಗೆ ನಿಜವಾಗ್ಲೂ ಹೊರೆ ಅನ್ಸುತ್ತೆ. ಗ್ರಾಹಕರು ಏನು ಹೇಳ್ತಾರೆ ಅಂತ ಕೇಳೋಣ. ಏನು ಮಾಡೋಕ್ಕಲ್ಲ ಮೇಡಮ್, ದೇಶದ ಪರಿಸ್ಥಿತಿ ಇದೆ ಈ ಥರ. ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಇವಾಗ ಇರಾನಲ್ಲಿ ವಾರ ಇಲ್ವಾ, ಇವಾಗ ಹಾರ್ಮಸ್ ಬ್ಯಾನ್ ಇದಾಗಿದೆ. ಈ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮೋದಿ ಸರ್ಕಾರ ಏನೋ ಬೇಕಂತ ಮಾಡಿಲ್ಲ, ನಮ್ಮ ಒಳ್ಳೇದಕ್ಕೆ ಅವ್ರು ಮಾಡ್ತಾ ಇರೋದು. ಎಷ್ಟು ದಿನ ಕಮ್ಮಿ ಇತ್ತು, ಈಗ ಸಮಸ್ಯೆ ಇದೆ, ಅಡ್ಜಸ್ಟ್ ಮಾಡ್ಕೊಬೇಕು. ಅಲ್ಲ, ಇಷ್ಟು ದಿವಸ ಎಲೆಕ್ಷನ್ ಎಲ್ಲ ಇದ್ದಿದ್ರಿಂದ ಹೆಚ್ಚಳ ಮಾಡಿರಲಿಲ್ಲ ಅನ್ನೋ ಆರೋಪ ಕೂಡ ಇದೆ. ಹೌದು ಮೇಡಮ್, ಇವಾಗ ಇದೆ. ಇವಾಗ ಸದ್ಯಕ್ಕೆ ಪರಿಸ್ಥಿತಿಗೆ ಇಸ್ರಾನ್ ವಾರಲ್ಲಿ ಇವಾಗ ಹಾರ್ಮಸ್ ಜಲಸಂಧಿ 3000 ಶಿಪ್ ಬರ್ತಾಯಿತ್ತು, ಬರೀ 100 ಬರ್ತಾ ಇದೆ. ಯಾಕಂದರೆ ನಾವು ಎಜುಕೇಟೆಡು, ನಾವು ನೋಡ್ತಾ ಇದ್ದೀವಿ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. 3 ರೂಪಾಯಿಲಿ ಏನು ಮಾಡೋಕ್ಕಾಗಲ್ಲ. ಡೈಲಿ 100 ರೂಪಾಯಿಗೆ ಹಾಕ್ತೀವಿ. ಅದು ದೇಶಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಕಡಿಮೆ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಹೆಚ್ಚಳ ಮಾಡಿ, ಅಂದರೆ ಓನ್ ವೆಹಿಕಲ್ಸ್ನ ಯೂಸ್ನ ಕಡಿಮೆ ಮಾಡಿ ಅಂತ ಮೋದಿ ಹೇಳಿದ್ದಾರೆ. ಆ ಬಗ್ಗೆ ಏನು? ಹೌದು ಮೇಡಮ್, ಹೌದು, ಅವ್ರು ಹೇಳ್ತಾ ಇರೋದು ಕರೆಕ್ಟೇ. ಇವಾಗಿರೋ ಪ್ರಾಬ್ಲಮ್ಗೆ 2 ತಿಂಗಳು ಸ್ವಲ್ಪ ಮೇಂಟೈನ್ ಮಾಡ್ಬೋದು, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಇವಾಗಲೇ ಬಿಫೋರೇ ನೀವು ರೆಡಿಯಾಗಿ ಅಂತ ಹೇಳಿದ್ದಾರೆ. ಮೆಟ್ರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಅವ್ರು ಹೇಳೋದು ಕರೆಕ್ಟು. ಅದೇ ಹಿಂಗೆ ಆದರೆ ಜಾಸ್ತಿ ಇದಾದರೆ ಮೇಡಮ್ ಏನು ಮಾಡೋಕ್ಕಾಗಲ್ಲ ಮೇಡಮ್. ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಸಾಕಷ್ಟು ಜನ ಗ್ರಾಹಕರ ಒಂದು ಮಾತು. ಪೆಟ್ರೋಲ್ ರೇಟ್ ಹೈಕ್ ಆಗಿದ್ರು ಕೂಡ ವಿಧಿ ಇಲ್ಲ, ನಾವು ಪೆಟ್ರೋಲ್ ಹಾಕಿಸ್ಕೊಳ್ಳೇಬೇಕು ಅನ್ನುವಂತಹ ಮಾತನ್ನ ಸಾಕಷ್ಟು ಜನ ಗ್ರಾಹಕರು ಹೇಳ್ತಾ ಇದ್ದಾರೆ. ಅಲ್ಲಿ ಯುದ್ಧದ ಸ್ಥಿತಿಯಿಂದ ರೈಸ್ ಆಗಿದೆ, ಅದರಿಂದ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅಷ್ಟು ಹೈಕ್ ಕೂಡ ಆಗುತ್ತೆ ಅಂತಿದ್ದಾರೆ. ಹಾಗಾದ್ರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಪ್ರತಿ ತಿಂಗಳು ಎಷ್ಟು ಬಜೆಟ್ನ ನೀವು ಪೆಟ್ರೋಲ್ಗೆ ಅಂತ ಇಡ್ತಾ ಇದ್ರಿ, ಇವಾಗ ರೈಟ್ ಹೈಕ್ ಆಗಿರೋದ್ರಿಂದ ನಿಮ್ಮ ದಿನನಿತ್ಯದ ಖರ್ಚು ವೆಚ್ಚ ಎಷ್ಟು ಜಾಸ್ತಿ? ಹಂಗೆ ಸ್ಯಾಲ್ರಿ ಏನು ಇನ್ಕ್ರೀಸ್ ಆಗಿಲ್ವಲ್ಲ ಮೇಡಮ್. ಮೇನ್ ಬಂದು ಪೆಟ್ರೋಲು ಇದೆಲ್ಲ ಯೂಸೇಜ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಆದರೆ ಇದು ಮಾತ್ರ ಸ್ಯಾಲ್ರಿ ಮಾತ್ರ ಅಷ್ಟೆಲ್ಲ ಹಂಗೆ ಇದೆ. ಅದರಿಂದ ತುಂಬಾ ಬರ್ಡನ್ ಆಗ್ತಾ ಇದೆ. ಇದು ಗ್ರಾಹಕರು ಹೇಳ್ತಿರುವಂಥ ಮಾತು. ಮೇಡಮ್ ಭಾರಿ ಬೇಜಾರಾಯ್ತದೆ ಮೇಡಮ್. ಈಗ ಜನಸಾಮಾನ್ಯ ಹೊರೆ ಆಗ್ತಾ ಇದೆ. ಮೊನ್ನೆ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಯಿತು. ಇನ್ನು ಹಿಂಗಾದ್ರೆ ಜನಸಾಮಾನ್ಯ ಭಾರಿ ತೊಂದರೆ ಇದೆ ಮೇಡಮ್. ಪ್ರತಿ ತಿಂಗಳು ಎಷ್ಟು ಪೆಟ್ರೋಲ್ಗೆ ಅಂತ ಬಜೆಟ್ ಇಡ್ತಾ ಇದ್ರಿ ನೀವು, ಇವಾಗ ರೈಟ್ ಹೈಕ್ ಆಗಿದ್ರೆ ಏನಾಗ್ತದೆ ಮೇಡಮ್? ಈಗ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತ ಬೀಳ್ತದೆ ಜನ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ, ಬಸ್ಸು ಮೆಟ್ರೋ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಮೋದಿ. ಮಾಡಕ್ಕೆ ಹೇಳಿ ಮೇಡಮ್. ಅವರು ಪಬ್ಲಿಕ್ ಹೊರ ಇದು ಮಾಡ್ತಾರಲ್ಲ, ಪಬ್ಲಿಕ್ ಮನಿ ಯೂಸ್ ಮಾಡ್ತಿದಾರಲ್ಲ, ಅವರು ಇದು ಮಾಡಿ ಆಮೇಲೆ ಜನಗಳಿಗೆ ತೋರಿಸಿ ಅಂತೇಳಿ ಪಬ್ಲಿಕ್ಗೆ. ಅವರು 10 ಕಾರು ತಗೊಂಡು ಹೋಗೋದು, ಎಸ್ಕಾಟ್ ಎಲ್ಲ ಅದು ಕಡಿಮೆ ಮಾಡೋಕ್ಕೆ ಹೇಳಿ ಆಮೇಲೆ. ಗ್ರಾಹಕರ ಆಕ್ರೋಶ, ಸ್ಯಾಲ್ರಿ ಏನು ಜಾಸ್ತಿ ಆಗಲಿಲ್ಲ, ದಿನದಿಂದ ಖರ್ಚು ವೆಚ್ಚ ಜಾಸ್ತಿ ಆಗ್ತಿದೆ. ಇವಾಗ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗಿದೆ, ಹಾಗಾಗಿ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.